ಒಂದೇ ಒಂದು ವರ್ಷದಲ್ಲಿ ಯುಎಪಿಎ ಪ್ರಕರಣದಲ್ಲಿ 2914 ಮಂದಿಯನ್ನ ಬಂಧಿಸಲಾಗಿದೆ ಅಂದ್ರೆ ನೀವು ನಂಬ್ತೀರಾ? ಆದ್ರೆ ನಂಬಲೇಬೇಕು. ಈ ಮಾಹಿತಿಯನ್ನ ಕೊಟ್ಟಿರೋದು ಬೇರಾರು ಅಲ್ಲ, ಕೇಂದ್ರ ಸರ್ಕಾರ. ಪಾರ್ಲಿಮೆಂಟ್ನಲ್ಲಿ ಕೇಳಲಾದ ಪ್ರಶ್ನೆಗೆ ಈ ಭೀಕರ ಮಾಹಿತಿಯನ್ನ ಕೇಂದ್ರ ಸರ್ಕಾರ ಹಂಚಿಕೊಂಡಿದೆ. ಯುಎಪಿಎ ಅಂದ್ರೆ ಗೊತ್ತಲ್ಲ, ಕಳೆದ 5 ವರ್ಷಗಳಿಂದ ವಿಚಾರಣೆಯೇ ಇಲ್ಲದೆ ಜೈಲಲ್ಲಿ ಕೊಳೆಯುತ್ತಿರುವ ಉಮರ್ ಖಾಲಿದ್, ಗುಲ್ಫಿಶಾ ಫಾತಿಮಾ, ಶಾರ್ಜಿಲ್ ಇಮಾಮ್ ಮುಂತಾದವರು ಇದೇ ಕಾಯ್ದೆ ಅಡಿಯಲ್ಲಿ ಜೈಲಿನಲ್ಲಿದ್ದಾರೆ. ಭೀಮಾ ಕೋರೆಗಾಂವ್ ಪ್ರಕರಣದಲ್ಲಿ ವರ್ಷಗಳ ಕಾಲ ಜೈಲಿನಲ್ಲಿದ್ದು ಅಲ್ಲೇ ಸಾವಿಗೀಡಾದ ಸ್ಟ್ಯಾನ್ ಸ್ವಾಮಿ ಇದೇ ಕಾಯ್ದೆಯಡಿ ಜೈಲಿನಲ್ಲಿದ್ದರು. 1967ರಲ್ಲಿ ಈ ಯುಎಪಿಎ ಕಾಯ್ದೆಯನ್ನ ಮೊಟ್ಟಮೊದಲ ಬಾರಿಗೆ ಜಾರಿಗೆ ತರಲಾಯಿತು. ದೇಶದ ಸಾರ್ವಭೌಮತ್ವವನ್ನು ರಕ್ಷಿಸುವುದು ಮತ್ತು ಅಖಂಡತೆಯನ್ನು ಉಳಿಸಿಕೊಳ್ಳುವ ಉದ್ದೇಶವನ್ನು ಈ ಕಾಯ್ದೆ ಹೊಂದಿದೆ. ಈ ಕಾಯ್ದೆಯ ಕರಾಳತೆ ಮತ್ತು ಅಪಾಯಕಾರಿ ಅಂಶ ಏನೆಂದರೆ, ಸಂವಿಧಾನವು ನಾಗರಿಕರಿಗೆ ಕೊಡಮಾಡುವ ಸ್ವಾತಂತ್ರ್ಯವನ್ನೇ ಕಸಿದುಕೊಳ್ಳುವ ಅವಕಾಶ ಈ ಕಾಯ್ದೆಗೆ ಇದೆ. ಅಭಿಪ್ರಾಯ ಸ್ವಾತಂತ್ರ್ಯವನ್ನೇ ಕಸಿದುಕೊಳ್ಳುವುದಕ್ಕೂ ಈ ಕಾಯ್ದೆಯಲ್ಲಿ ಅವಕಾಶ ಇದೆ. ಅತ್ಯಂತ ಶಾಂತಿಯಿಂದ ಮತ್ತು ಆಯುಧರಹಿತವಾಗಿ ಒಂದು ಕಡೆ ಪ್ರತಿಭಟನೆ ಸೇರಿದವರನ್ನ ಈ ಕಾಯ್ದೆಯ ಮೂಲಕ ದಮನಿಸುವುದಕ್ಕೂ ಅವಕಾಶ ಇದೆ. ಅಲ್ಲದೆ ಪ್ರಭುತ್ವಕ್ಕೆ ದೇಶ ಸುರಕ್ಷತೆಯ ಹೆಸರಲ್ಲಿ ಮತ್ತು ಸಂವಿಧಾನ ಹಾಗೂ ಇನ್ನಿತರ ನಿಯಮಗಳನ್ನು ಮೀರಿ ಅಧಿಕಾರ ಚಲಾಯಿಸಲು ಈ ಕಾಯ್ದೆಯಲ್ಲಿ ಅವಕಾಶ ಇದೆ. ಆದ್ದರಿಂದಲೇ ಇದೊಂದು ನಿರಂಕುಶ ಕಾನೂನು ಮತ್ತು ಸರ್ವಾಧಿಕಾರಿ ಕಾನೂನು ಎಂಬ ಆರೋಪವನ್ನು ಹೊಂದಿದೆ. 1967ರಲ್ಲಿ ಪಾರ್ಲಿಮೆಂಟ್ನ 2 ಸದನಗಳು ಈ ಕಾಯ್ದೆಗೆ ಅಂಗೀಕಾರ ನೀಡಿ ಡಿಸೆಂಬರ್ 30ರಂದು ರಾಷ್ಟ್ರಪತಿಯವರ ಸಹಿಯೊಂದಿಗೆ ಜಾರಿಗೆ ಬಂತು. ಆ ಬಳಿಕ 1969, 1972, 1986, 2004, 2008 ಮತ್ತು 2012 ಇತ್ಯಾದಿ ವರ್ಷಗಳಲ್ಲಿ ಈ ಕಾಯ್ದೆಗೆ ಇನ್ನಷ್ಟು ಉಗುರು ಹಲ್ಲುಗಳನ್ನು ಸೇರಿಸಲಾಯಿತು. 2008ರಲ್ಲಿ ಕಾಯ್ದೆಗೆ ತರಲಾದ ತಿದ್ದುಪಡಿಯ ಬಳಿಕ ವ್ಯಾಪಕವಾಗಿ ಈ ಕಾಯ್ದೆಯನ್ನು ದುರುಪಯೋಗಪಡಿಸಲಾಗಿದೆ ಅಂತ ಹೇಳಲಾಗ್ತಿದೆ. ಸಾಮಾನ್ಯರ ಮೇಲೂ ಯುಎಪಿಎ ಕಾಯ್ದೆಯನ್ನು ಹೇರುವ ಪರಂಪರೆ ಆರಂಭವಾದದೇ 2008ರ ಬಳಿಕ. ವಿಶೇಷ ಏನಂದ್ರೆ 2914 ಮಂದಿಯನ್ನ ಕೇವಲ 2023 ಯುಎಪಿಎ ಕಾಯ್ದೆಯಡಿ ಬಂಧಿಸಲಾಗಿದ್ದರೂ ಕೇವಲ 10 ಮಂದಿಗೆ ಮಾತ್ರ ಶಿಕ್ಷೆಯನ್ನ ನೀಡಲಾಗಿದೆ ಎಂದು ಕೂಡ ಕೇಂದ್ರ ಸಚಿವಾಲಯ ಪಾರ್ಲಿಮೆಂಟ್ಗೆ ಮಾಹಿತಿಯನ್ನು ನೀಡಿದೆ. ಅಂದ್ರೆ ಒಟ್ಟು ಬಂಧನದ 0.8% ಮಾತ್ರವೇ ಶಿಕ್ಷೆಯಾಗಿದೆ. ಈ 2914 ಮಂದಿಯ ಬಂಧನದಲ್ಲಿ 1206 ಮಂದಿಯನ್ನ ಕೇವಲ ಜಮ್ಮು ಕಾಶ್ಮೀರದಿಂದಲೇ ಬಂಧಿಸಲಾಗಿದೆ. ಇದು ಒಟ್ಟು ಬಂಧನದ 42% ಇನ್ನೊಂದು ಕಡೆ ಈ ಕಾಯ್ದೆಯಡಿ ಬಂಧಿತರಾದವರ ಮಾಹಿತಿಯನ್ನ ಕಲೆ ಹಾಕಿದ್ರೆ ಇವರಲ್ಲಿ ಹೆಚ್ಚಿನವರು ಒಂದೇ ಸಮುದಾಯಕ್ಕೆ ಸೇರಿದವರು ಅನ್ನೋದು ಗೊತ್ತಾಗುತ್ತೆ. ಒಂದು ನಿರ್ದಿಷ್ಟ ಸಮುದಾಯವನ್ನ ಗುರಿ ಮಾಡಿ 2014ರ ಬಳಿಕ ಬಂಧನ ಆರಂಭವಾಗಿದೆ ಎಂಬ ಅಭಿಪ್ರಾಯವೂ ಇದೆ. ಕೇವಲ ಜಮ್ಮು ಕಾಶ್ಮೀರ ಒಂದರಿಂದಲೇ 1206 ಮಂದಿಯನ್ನ ಬಂಧಿಸಲಾಗಿದೆ ಎಂಬುದೇ ಈ ಅಭಿಪ್ರಾಯಕ್ಕೆ ಪುಷ್ಟಿಯನ್ನು ನೀಡುತ್ತದೆ. ಅಂದಹಾಗೆ 2914 ಮಂದಿಯಲ್ಲಿ ಕೇವಲ 10 ಮಂದಿಗೆ ಮಾತ್ರ ಶಿಕ್ಷೆಯಾಗಿದೆ ಅಂದ್ರೆ ಇದರ ಅರ್ಥವೇನು? ಪ್ರಭುತ್ವವು ವಿನಾಕಾರಣ ಜನರನ್ನ ದೀರ್ಘಕಾಲಿಕವಾಗಿ ಜೈಲಲ್ಲಿ ಇಡುವುದಕ್ಕೆ ಈ ಕಾಯ್ದೆಯನ್ನು ದುರುಪಯೋಗ ಪಡಿಸಲಾಗುತ್ತಿದೆಯಾ? ಪ್ರಭುತ್ವ ವಿರೋಧಿ ಧ್ವನಿಯನ್ನ ದೇಶ ವಿರೋಧಿಯಾಗಿ ಬಿಂಬಿಸಿ ಮತ್ತು ದೇಶದ ಅಖಂಡತೆಗೆ ಅಪಾಯಕಾರಿಯಾಗಿ ಬಿಂಬಿಸಿ ಜೈಲಿಗೆ ತಳ್ಳುತ್ತಿದೆಯಾ? ಈ ಪ್ರಶ್ನೆಗೆ ಕಾರಣ ಏನಂದ್ರೆ 2020ರಲ್ಲಿ ದೆಹಲಿಯಲ್ಲಿ ನಡೆದ ಗಲಭೆ. ಈ ಗಲಭೆಯಲ್ಲಿ ನಿರ್ದಿಷ್ಟ ವ್ಯಕ್ತಿಗಳನ್ನೇ ಗುರಿ ಮಾಡಿ ಯುಎಪಿಎ ದಾಖಲಿಸಲಾಗಿದೆ. ಈ ಗಲಭೆಗೆ ಪೂರಕವಾಗಿ ಬಿಜೆಪಿ ನಾಯಕರಾದ ಅನುರಾಗ್ ಠಾಕೂರ್ ತಿವಾರಿ ಮುಂತಾದ ಬಿಜೆಪಿ ನಾಯಕರು ಅತ್ಯಂತ ಆಕ್ಷೇಪಾರ್ಹ ಘೋಷಣೆಗಳನ್ನು ಕೂಗಿದ್ದಾರೆ. ಗಲಭೆಗೆ ಪ್ರಚೋದನೆ ಮಾಡುವ ಭಾಷಣ ಮಾಡಿದ್ದಾರೆ. ಗೋಲಿಮಾರೋ ಸಾಲಂಕೋ ಎಂಬ ಕುಪ್ರಸಿದ್ಧ ಘೋಷಣೆಯೂ ಇದರಲ್ಲಿ ಒಂದು. ಆದರೆ ಇವರಾರ ಮೇಲೂ ಯುಎಪಿಎ ಪ್ರಕರಣದಲ್ಲಿ ಕೇಸು ದಾಖಲಿಸಲಾಗಿಲ್ಲ. ಆದರೆ ಕೇಂದ್ರ ಸರ್ಕಾರದ ಎನ್ಆರ್ಸಿ ನಿಯಮವನ್ನ ಪ್ರಶ್ನಿಸಿ ನಿರಾಯುಧರಾಗಿ ಪ್ರತಿಭಟನೆ ನಡೆಸಿದ ಉಮರ್ ಖಾಲಿದ್ ಮತ್ತು ಇನ್ನಿತರ ವಿದ್ಯಾರ್ಥಿ ನಾಯಕರನ್ನ 5 ವರ್ಷಗಳಿಂದ ವಿಚಾರಣೆಯೂ ಇಲ್ಲದೆ ಜೈಲಿನಲ್ಲಿ ಇಡಲಾಗಿದೆ. ಇದೀಗ ಕೇಂದ್ರ ಸರ್ಕಾರ ನೀಡಿರುವ ಮಾಹಿತಿಯ ಆಧಾರದಲ್ಲಿ ಹೇಳೋದಾದರೆ ಇವರನ್ನೆಲ್ಲ ಜೈಲಿನಲ್ಲಿಟ್ಟು ಸತಾಯಿಸುವುದಕ್ಕಾಗಿಯೇ ಯುಎಪಿಎ ಕಾಯ್ದೆಯನ್ನು ಹೇರಲಾಗಿದೆ ಎಂದೇ ಹೇಳಬಹುದು. 2914 ಮಂದಿಯನ್ನು ಬಂಧಿಸಿ ಅವರಲ್ಲಿ ಕೇವಲ 10 ಮಂದಿಗೆ ಮಾತ್ರ ಶಿಕ್ಷೆಯಾಗುವುದಾದರೆ ಈ ರೀತಿಯ ಬಂಧನದಿಂದ ಆಗುವ ಪ್ರಯೋಜನ ಏನು? ಯಾರಿಗೆ ಪ್ರಭುತ್ವ ಉದ್ದೇಶಪೂರ್ವಕವಾಗಿಯೇ ನಿರ್ದಿಷ್ಟ ಜನರನ್ನ ಜೈಲಿನಲ್ಲಿಟ್ಟು ಅವರ ಪ್ರತಿಭಟನಾ ಮನೋಭಾವವನ್ನು ಕುಗ್ಗಿಸುವುದಕ್ಕಾಗಿ ಈ ಕಾಯ್ದೆಯನ್ನು ದುರ್ಬಳಕೆ ಮಾಡುತ್ತಿದೆಯೇ ಎಂಬ ಅನುಮಾನ ಉಂಟಾಗಿದೆ. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.